मंगलम देवकी पुत्रः मंगलम गरुडध्वजः श्रीरामं हनुमत्सेव्यं श्रीकृष्णं भीमसेवितं श्रीव्यासं श्रीमदानन्दतीर्थसंसेवितं भजे। ब्रह्मान्ताः गुरवः साक्षात् इष्टं दैवं श्रियःपतिः आचार्याः श्रीमदाचार्याः सन्तु मे जन्मजन्म। श्रीगुरुभ्यो नमः। ಈ ವರ್ಷ ಬೆಂಗಳೂರಿನ ನಮ್ಮ ಸ್ವಶಾಖಾ ಮಠದಲ್ಲಿ ಚಾತುರ್ಮಾಸದ ಸಂದರ್ಭದಲ್ಲಿ ಇಲ್ಲಿಯ ವರದಾಂಜನೇಯ ಸ್ವಾಮಿ ದೇವಾಲಯದ ಆಡಳಿತ ಮಂಡಳಿಯ ಎಲ್ಲ ಸದಸ್ಯರು ಒಗ್ಗೂಡಿಯಾಗಿ ಬಂದು ಗುರುಗಳನ್ನು ಭಕ್ತಿಪೂರ್ವಕವಾಗಿ ವಿನಂತಿಯನ್ನು ಮಾಡಿ ಗುರುಗಳ ಆಗಮನ ಈ ದೇವಾಲಯಕ್ಕೆ ಆಗಬೇಕು, ಇಲ್ಲಿ ಬಂದು ನೆರೆದ ಭಕ್ತಾದಿಗಳಿಗೆ ಗುರುಗಳು ಆಶೀರ್ವಾದವನ್ನು ನೀಡಬೇಕು, ಫಲಪುತ್ರಾಕ್ಷತೆಯನ್ನು ಅನುಗ್ರಹಿಸಬೇಕು ಎಂದು ಅವರು ಪ್ರಸ್ತಾವನೆ ಮಾಡಿದ ನಂತರ ಶನಿವಾರ ದಿನದಂದೇ ಗುರುಗಳ ಆಗಮನವಾಗಬೇಕು. ಶನಿವಾರ ದಿನ ಇಲ್ಲಿ ಪಲ್ಲಕ್ಕಿ ಉತ್ಸವ ಹಾಗೂ ಅನೇಕ ಭಕ್ತಾಭಿಮಾನಿಗಳಿಗೆ ಬರಲಿಕ್ಕೆ ತುಂಬಾ ಅನುಕೂಲವಾಗುವ ದಿನ. ಆದ್ದರಿಂದ ಶನಿವಾರ ದಿನದಲ್ಲೇ ಬರಬೇಕಂತ ಅವರು ಆಗ್ರಹ ಮಾಡಿರುವುದರಿಂದ ಇವತ್ತು ನಾವು ಪ್ರಥಮವಾಗಿ ಇಲ್ಲಿ ಬಂದಿದ್ದೇವೆ. ಪ್ರಥಮವಾಗಿ ಇಲ್ಲಿ ಆಡಳಿತ ಮಂಡಳಿಯ ಅವರಿಂದ ಹಾಗೂ ಜನರಿಂದ ಅತ್ಯಂತ ಭವ್ಯ ರೂಪವಾಗಿ ಗುರುಗಳನ್ನ ಸ್ವಾಗತ ಮಾಡಿರುವ ಬಗ್ಗೆ ನಾವು ಸಂತೋಷವನ್ನ ವ್ಯಕ್ತಪಡಿಸ್ತಾ ಇದ್ದೇವೆ. ವಿಶೇಷವಾಗಿ ಇಲ್ಲಿ ಹನುಮಂತ ದೇವರ ವಿಗ್ರಹ ಸ್ಥಾಪನೆಯಾಗಿದೆ. 400 ವರ್ಷದಿಂದ 500 ವರ್ಷದ ಇತಿಹಾಸವುಳ್ಳ ಈ ದೇವಾಲಯದಲ್ಲಿ ಇಂದು ನಾವು ಪ್ರವೇಶವನ್ನ ಮಾಡಿದ್ದೇವೆ. ನಮ್ಮ ಜೀವನದಲ್ಲಿ ಹನುಮಂತ ದೇವರ ಎಷ್ಟೊಂದು ಪ್ರಾಮುಖ್ಯತೆ ಇದೆ ಅಂತ ನಾವು ತಿಳ್ಕೊಳ್ಳಬೇಕಾಗಿದೆ. ಲೌಕಿಕ ಜೀವನದಲ್ಲಿ ಸಹಜವಾಗಿ ಹೇಳ್ಬೇಕಂದ್ರೆ ಹನುಮಂತ ದೇವರು ಎಷ್ಟೊಂದು ನಮ್ಮ ಜೀವನದಲ್ಲಿ ಅನುಗ್ರಹ ಮಾಡ್ತಾನೆ ಎನ್ನುವ ಒಂದು ವಿಚಾರವನ್ನ ತಿಳಿಸುವಕ್ಕಾಗಿ ಒಂದು ಲೌಕಿಕ ಉದಾಹರಣೆಗಾಗಿ ನಿಮಗೆ ತಿಳಿಸ್ಬೇಕಂದ್ರೆ, ಇದೇ ದೇವಾಲಯ ನಿರ್ಮಾಣ ಮಾಡುವಾಗ ಇವ್ರಿಗೆ ಅನೇಕ ಬಾರಿ ಬೆಂಗಳೂರು ಮುನ್ಸಿಪಲ್ ಅವರಿಂದ ಪರ್ಮಿಷನ್ ಎಲ್ಲ ಬೇಕಾಗುತ್ತೆ. ಕಟ್ಟಡ ನಿರ್ಮಾಣವಾಗುವ ಪರ್ಮಿಷನ್ ಬೇಕು, NOC ಬೇಕು, ಅದು ಬೇಕು, ಇದು ಬೇಕು. ಅದಕ್ಕೆ ಬೇಕಾಗಿರೋದು ಪರ್ಮಿಷನ್. ಆ ಪರ್ಮಿಷನ್ ಯಾರು ಕೊಡಬೇಕು? ಆಫೀಸರ್ ಕೊಡಬೇಕು. ಆಫೀಸರ್ ಪರಿಚಯ ಆಡಳಿತ ಮಂಡಳಿಯ ಯಾರಿಗೂ ಗೊತ್ತಿಲ್ಲ. ಆಫೀಸರ್ ಯಾರು ಹೊಸಬ್ರು ಬಂದಿದ್ದಾರೆ, ಆಫೀಸರ್ ಪರಿಚಯ ಇಲ್ಲ. ಆಫೀಸರ್ ಯಾವ ತನಕ ಅವನು ಹಸ್ತಾಕ್ಷರ ಮಾಡಲ್ಲ, ಸಹಿ ಹಾಕಲ್ಲ, ಅಷ್ಟರ ತನಕ ನಿಮಗೆ NOC ಸಿಗಲ್ಲ. NOC ಸಿಗದೇ ಇದ್ರೆ ನೀವು ಇಲ್ಲಿ ಕಟ್ಟಡ ನಿರ್ಮಾಣ ಮಾಡಲಿಕ್ಕೂ ಆಗಲ್ಲ. ಅದ್ರ ಮುಖ್ಯವಾದದ್ದೇನು? ಆ ಆಫೀಸರ್ ಸಿಗ್ನೇಚರ್ ಬೇಕು. ನಾವು ಇಲ್ಲಿ ಕಟ್ಟಡ ನಿರ್ಮಾಣಕ್ಕೆ ಎಲ್ಲಾ ವಸ್ತುಗಳನ್ನ ತರಬಹುದು, ಸಿಮೆಂಟ್ ತರಬಹುದು ಅಥವಾ ಉಸುಕು ತರಬಹುದು, ಎಲ್ಲ ರೀತಿಯಾದ ವ್ಯವಸ್ಥೆಗಳನ್ನ ಮಾಡಬಹುದು. ಆದ್ರೆ ಆಫೀಸರ್ ಸಿಗ್ನೇಚರ್ ಮಾತ್ರ ನಾವು ಮಾಡ್ಲಿಕ್ಕೆ ಅದು ಆಫೀಸರೇ ಮಾಡಬೇಕು. ಆದ್ರೆ ಆಫೀಸರ್ ನಮಗೆ ಪರಿಚಯ ಇಲ್ಲ. ಪರಿಚಯ ಇಲ್ಲದಾಗ ನೀವೇನ್ ಮಾಡ್ತೀರಾ? ಹಾಗಾದ್ರೆ ಡೈರೆಕ್ಟ್ ಹೋಗ್ಬೇಕಾಗತ್ತಾ? ಹೋದ್ರೆ ಏನ್ ಹೇಳ್ತಾನೆ? ನೀವು ಯಾರು, ಯಾಕೆ ಬಂದ್ರಿ, ಫೈಲ್ ಇಟ್ಕೊಂಡು ಹೋಗಿ ಅಂತ ಅಷ್ಟೇ ಹೇಳ್ತಾರೆ. ಮತ್ತೇನಾದ್ರೂ ಮಾತಾಡ್ಬೋದಾ ನಿಮ್ಗೆ? ಅವಾಗ ನೀವು ಏನ್ ಮಾಡ್ತೀರಾ? ಆಫೀಸರ್ PA ನೀವು ಯಾರು ಹೇಳ್ತೀರಿ? ಆಫೀಸರ್ ಹತ್ರ ಹೋಗ್ಲಿಕ್ಕಾಗಲ್ಲ. ನೀವೇನ್ ಮಾಡ್ತೀರಿ? ಆಫೀಸರ್ ಹತ್ರ ಹೋಗ್ಲಿಕ್ಕಾಗಲ್ಲ, PA ಹತ್ರ ಹೋಗಿ ನಿಮ್ಮ ಆಡಳಿತ ಮಂಡಳಿಗೆ ಯಾರಿಗೂ ಒಬ್ಬ ಪರಿಚಯ ಇದ್ದಾನೆ, ಅವ್ನು ನಮ್ಮ PA ಅಲ್ಲಿದ್ದಾನೆ, ಅವ್ನು ಕೆಲಸ ಮಾಡ್ತಾ ಇದ್ದಾನೆ, ಅವನ ಹತ್ರ ಹೋಗೋಣ. ಆಫೀಸರ್ ಹತ್ರ ಹೋಗ್ಲಿಕ್ಕಾಗಲ್ಲ. PA ಹತ್ರ ಹೋಗಿ ಅವನಿಗೆ ಹೇಳಿ, ನಮ್ಮ ದೇವಸ್ಥಾನದ ಕಟ್ಟಡ ನಿರ್ಮಾಣ ಆರಂಭವಾಗ್ತಾ ಇದೆ, ಅದಕ್ಕೊಂದು ಪರ್ಮಿಷನ್ ಬೇಕಾಗಿದೆ, ನಿಮ್ ಸಾಹಿಬ್ ಹತ್ರ ಹೇಳಿ ನಮ್ಮ ದೇವಸ್ಥಾನದ ಫೈಲ್ ಅವಳ ಎದುರುಗಡೆ ಇಟ್ಟು ಒಂದು ಸಿಗ್ನೇಚರ್ ಮಾಡಿ ನಮ್ಗೆ ಕೊಟ್ಬಿಡಿ ಅಂತ ಹೇಳ್ತಾರೆ. ಆಯ್ತಾಯ್ತು, ನೀವು ನಮ್ಮವರೇ ಅಲ್ವಾ, ನೀವು ನಮ್ಮವರೇ, ನಮ್ದೇ ದೇವಸ್ಥಾನ, ಆಂಜನೇಯ ದೇವಸ್ಥಾನ, ನಾನು ಹೇಳ್ತೇನೆ ಅಂತ ಹೇಳಿ ಆಮೇಲೆ ಆ PA ಏನ್ ಮಾಡ್ತಾನೆ? ಒಂದು ವಾರ ಆದ ನಂತರ ಆ ಆಫೀಸರ್ ಹತ್ರ ಹೋಗಿ ಸಾಹಿಬ್ರಿಗೆ ನಮ್ಮವರೇ
ನನ್ನ ಪರಿಚಿತರೇ, ನನ್ನ ಸ್ನೇಹಿತರೆ, ನಾನು ಕೂಡ ದೇವಸ್ಥಾನಕ್ಕೆ ಹೋಗ್ತಾ ಇರ್ತೇನೆ. ಒಳ್ಳೆ ದೇವಸ್ಥಾನ, ಒಂದು ಒಳ್ಳೆ ಕಟ್ಟಡ ನಿರ್ಮಾಣ ಮಾಡುವ ಹಂಬಲ ಇದೆ ಅವ್ರಿಗೆ. ಸಾಯಿಬ್ರು ಒಂದು ಸೈನ್ ಹಾಕೊಡಿ ಅಂತ ಹೇಳಿ, ನಿಂದೇನಾ, ಆಯ್ತಾಯ್ತು, ಸೈನ್ ಮಾಡಿ ಫೈನ್ ಕಟ್ಸ್ಕೊಡ್ತಾನೆ. ಅಂದ್ರೆ ನೀವು ಆ ಆಫೀಸರ್ ಹತ್ರ ಹೋಗ್ಲಿಕ್ಕೆ ಆಗಲ್ಲ. ನೀವು ಏನ್ ಮಾಡಿದ್ರಿ, ಆ ಆಫೀಸರ್ ಇಂದ ಕೆಲಸ ಆಗ್ಬೇಕು, ಆದ್ರೆ ನೇರವಾಗಿ ಹೋಗ್ಲಿಕ್ಕೆ ಆಗಲ್ಲ. ನೀವು ಏನ್ ಮಾಡಿದ್ರೆ ಆ ಪಿ ಎ ಹಿಡಿದು ಆ ಪಿ ಎನ್ನ ಹೇಳಿ ಆ ಪಿ ಎ ಆ ಸಾಯಿಬ್ರ ಹತ್ರ ಹೋಗಿ ಆ ಸಾಯಿಬ್ರ ಹತ್ರ ಸೈನ್ ತಗೊಂಡು ಆಮೇಲೆ ನಿಮ್ಗೆ ಫೈಲ್ ನೇರವಾಗಿ ಹೋದ್ರೆ ಸಿಗ್ತಾ ಇತ್ತಾ? ನಮ್ಮ ಮುಖ್ಯ ಪ್ರಾಣ ಆಂಜನೇಯ ಹನುಮಂತ ಇದೇ ಪಿ ಎ. ಆದ್ರೆ ಪರ್ಸನಲ್ ಅಸಿಸ್ಟೆಂಟ್ ಅಲ್ಲ, ಪರಮ ಆಪ್ತ. ಯಾರಿಗೆ? ರಾಮದೇವರಿಗೆ ಪರಮ ಆಪ್ತ. ನಾವು ಮನುಷ್ಯರು ನಮಗೂ ಕೂಡ ದೇವರ ಕೆಲಸ ಆಗ್ಬೇಕು. ಆದ್ರೆ ನೇರವಾಗಿ ದೇವರ ಹತ್ರ ಹೋಗ್ಲಿಕ್ಕೆ ಆಗಲ್ಲ. ರಾಮದೇವರ ಹತ್ರ ಹೋಗಿ ನನ್ಗೆ ಇದು ಬೇಕಂದ್ರೆ ಕೊಡಲ್ಲ. ಆದ್ರೆ ಹನುಮಂತ ದೇವರ ಹತ್ರ ಹೋಗಿ ಸ್ವಾಮಿ ಹೇಳಿ ನಾನು ಈ ಕೆಲಸ ಮಾಡಿಕೊಡು ಅಂತ ಹೇಳಿದ್ರೆ ಹನುಮಂತ ದೇವರು ಒಪ್ಪಿದ್ರೆ ರಾಮದೇವರು ಕೂಡ ಹೋಗ್ತಾರೆ. ಯಾಕಂದ್ರೆ ಹನುಮನ ಮತವೇ ಹರಿರಾಮ. ಹನುಮಂತನ ಮತ ಇದ್ರೆ ರಾಮದೇವರು ಕೂಡ ಮತ ಹಾಕ್ತಾರೆ. ಹನುಮಂತ ದೇವರು ಮತ ಕೊಡದೇ ಇದ್ರೆ ರಾಮದೇವರು ಕೂಡ ಮತ ಕೊಡಲ್ಲ. ಅದಕ್ಕಾಗಿ ಮುಖ್ಯ ಪ್ರಾಣ ದೇವರನ್ನ ನಾವು ಎಂದಿಗೂ ಕೂಡ ಬಿಡಬಾರ್ದು. ಆ ಹನುಮಂತ ದೇವರನ್ನು ಎಂದಿಗೂ ನಾವು ಉಪಾಸನೆ ಮಾಡಬೇಕು. ಇಂದು 3 ರೀತಿಯಾದ ಸಂಗಮ. ಒಂದು ಸಂಕಷ್ಟಿ ಚತುರ್ಥಿ, ಭಾದ್ರಪದ ಕೃಷ್ಣ ಚತುರ್ಥಿ, ಗಣಪತಿಯ ಒಂದು ಸಂಖ್ಯೆ ನೋಡಿ 21. ಅದು ಯಾರಿಗೆ ಸಂಬಂಧಪಟ್ಟದ್ದು? ಗಣಪತಿ. ಶನಿವಾರ ಹನುಮಂತ ದೇವರಿಗೆ ಸಂಬಂಧಪಟ್ಟ. 2 ದಿನ ಗಣಪತಿ ದೇವರಿಗೂ ಸಂಬಂಧಪಟ್ಟ ಹಾಗೂ ಹನುಮಂತ ದೇವರಿಗೆ ಸಂಬಂಧಪಟ್ಟ ದಿನವೇ ಗುರುಗಳ ಆಗಮನ. ಅಂದ್ರೆ ಈ ರೀತಿಯಾಗಿ ಈ ಒಂದು ದೇವಾಲಯದಲ್ಲಿ ಪ್ರಪ್ರಥಮವಾಗಿ ನಡೀತಾ ಇದೆ. ಅದಕ್ಕಾಗಿ ಹನುಮಂತ ದೇವರನ್ನ ನಿರಂತರವಾಗಿ ನಾವು ಉಪಾಸನೆ ಮಾಡಬೇಕು. ಯಾಕಂದ್ರೆ ಹನುಮಂತ ದೇವರನ್ನ ನಾವು ನಿತ್ಯವಾಗಿ ಉಪಾಸನೆ ಮಾಡಿದ್ರೆ ರಾಮದೇವರು ಕೂಡ ನಮ್ಮನ್ನ ಅನುಗ್ರಹ ಮಾಡ್ತಾರೆ. ಅದಕ್ಕೆ ಪೂರಕವಾದ ಉದಾಹರಣೆ ರಾಮಾಯಣದಲ್ಲೂ ಕೂಡ ನೋಡಬಹುದು. ನಾವು ಅನೇಕ ಬಾರಿ ಇದನ್ನ ಹೇಳ್ತೇವೆ. ನಿಮ್ಗೆ ಗೊತ್ತಿದೆ, ವಿಭೀಷಣ ರಾವಣನ ಪಂಗಡದಲ್ಲಿ ಇದ್ದ. ಒಂದು ಸಂದರ್ಭ ಬರುತ್ತೆ, ವಿಭೀಷಣ ರಾಮನ ಸಂಗತಿ ಅಂದ್ರೆ ರಾಮನ ಸೈನ್ಯದಲ್ಲಿ ಪ್ರವೇಶ ಮಾಡಲಿಕ್ಕೆ ರಾಮದೇವರ ಹತ್ರ ಬರ್ತಾರೆ. ಆಗ ರಾಮದೇವರ ಸೈನ್ಯದಲ್ಲಿರುವ ಎಲ್ಲರೂ ಕೂಡ ಜಾಂಬವಂತ, ನೀಲ, ಅಂಗದ ಎಲ್ಲರೂ ಕೂಡ ಏನ್ ಹೇಳ್ತಾರೆ ಅಂದ್ರೆ, ಈತ ಶತ್ರು ಪಕ್ಷ, ರಾವಣನ ಪಕ್ಷದಲ್ಲಿ ಇದ್ದವ, ಈತ ನಮ್ಮ ಪಕ್ಷದಲ್ಲಿ ಬಂದ್ರೆ ನಾವು ಏನೇ ರಣತಂತ್ರ ಮಾಡ್ತಾ ಇದ್ದೇವಲ್ಲ ಅದನ್ನೆಲ್ಲ ಹೋಗಿ ರಾವಣನಿಗೆ ಹೇಳ್ತಾನೆ. ಅದರಿಂದ ನಮಗೇನೆ ಕಂಟಕ. ಆದ್ದರಿಂದ ವಿಭೀಷಣನನ್ನ ನಮ್ಮ ಪಲಾಯನದಲ್ಲಿ ನಾವು ಸೇರ್ಪಡೆ ಮಾಡಿಕೊಳ್ಬಾರದು ಅಂತ ಯಾರ ಅಭಿಪ್ರಾಯ? ಅಂಗದ, ನೀಲ, ಜಾಂಬವಂತ ಇವರೆಲ್ಲ ಅಭಿಪ್ರಾಯ ಇದೆ. ಅವನನ್ನ ಪ್ರವೇಶ ಮಾಡ್ಕೊಳ್ಬಾರ್ದು. ರಾಮದೇವರು ಹೇಳ್ತಾರೆ, ಹನುಮಂತ ನಿನ್ನ ಅಭಿಪ್ರಾಯ ಹೇಳು, ನಿನ್ನ ಅಭಿಪ್ರಾಯ. ಹನುಮಂತ ದೇವರು ಹೇಳ್ತಾರೆ, ಅವಶ್ಯವಾಗಿ ವಿಭೀಷಣನನ್ನ ನಮ್ಮ ಸಂಗಡದಲ್ಲಿ ನಾವು ಸೇರ್ಕೊಳ್ಳೇಬೇಕು. ಯಾಕೆ ಅಂದ್ರೆ ಲಂಕಾಪಟ್ಟಣದಲ್ಲಿ ಇದ್ದಾಗ ರಾಮದೇವರನ್ನ ಸ್ಮರಣೆ ಮಾಡುವ ವ್ಯಕ್ತಿ ಅಂದ್ರೆ ಈತ ಮಾತ್ರ, ವಿಭೀಷಣ ಮಾತ್ರ. ಅಂತಹ ವ್ಯಕ್ತಿ ನಮ್ಮನ್ನ ದ್ರೋಹ ಮಾಡಲಿಕ್ಕೆ ಆಗುವುದೇ ಇಲ್ಲ. ಆದ್ದರಿಂದ ಇವನನ್ನ ನಾವು ಸೇರ್ಕೊಳ್ಳೇಬೇಕು. ಅದರಿಂದ ರಾಮದೇವ್ರ ಕೊನೆಗೆ ಯಾರ ಮಾತನ್ನ ಕೇಳಿದ? ಹನುಮಂತೇವ್ರ ಮಾತ್ರ ಕೇಳ, ಬೇರೆ ಅಂಗದ, ನೀಲ, ಜಾಂಬವಂತ ಯಾರ ಮಾತನ್ನ ಕೇಳ. ಅದಕ್ಕಾಗಿ ಹೇಳಿದ್ವಿ, ಹನುಮಂತ ದೇವರ ಮಾತನ್ನ, ಹನುಮಂತ ದೇವರ ಮತ ಇದ್ರೆ ರಾಮದೇವರ ಮತವು ಕೂಡ ನಮಗೆ ಸಿಗತ್ತೆ. ಆದ್ದರಿಂದ ಆಂಜನೇಯ ದೇವರನ್ನ ನಾವು ನಿತ್ಯವಾಗಿ ಸ್ಮರಣೆ ಮಾಡಬೇಕು. ಹೇಗೆ ಸ್ಮರಣೆ ಮಾಡಬೇಕು, ಯಾತಕ್ಕಾಗಿ ಸ್ಮರಣೆ ಮಾಡಬೇಕು, ಇದು ಒಂದು ಪ್ರಶ್ನೆ. ಅದಕ್ಕಾಗಿ ನಾವು ಒಂದು ಶ್ಲೋಕ ಹೇಳ್ತೇವೆ, ಬುದ್ಧಿರ್ಬಲಂ ಯಶೋಧೈರ್ಯಂ ನಿರ್ಭಯತ್ವಂ ಅರೋಗತ ಅಜಾಡ್ಯಂ ವಾಕ್ಪಟುತ್ವಂ ಚ ಹನುಮತ್ ಸ್ಮರಣ ಭವೇತ್ ಅಂತ ಒಂದು ಶ್ಲೋಕ ಇದೆ. ಅಲ್ಲಿ ಹೇಳಿದ್ದಾರೆ, ಹನುಮತ್ ಸ್ಮರಣ ಭವೇತ್, ಹನುಮಂತ ದೇವರ ಸ್ಮರಣೆಯಿಂದ ನಮ್ಗೆ ಇದೆಲ್ಲವೂ ಕೂಡ ಲಭಿಸುತ್ತೆ.
ಲಭಿಸುತ್ತದೆ. ಏನ್ ಲಭಿಸುತ್ತದೆ? ಬುದ್ಧಿರ್ ಬಲಂ ಯಶೋ ಧೈರ್ಯಂ ನಿರ್ಭಯತ್ವಂ ಅರೋಗತ ಅಜಾಡ್ಯಂ ವಾಕ್ಪಟುತ್ವಂಚ. 8 ಗುಣಗಳು ನಮಗೆ ಹನುಮಂತ ದೇವರ ಕೇವಲ ಸ್ಮರಣೆ ಮಾತ್ರದಿಂದಲೇ ನಮಗೆ ಸಿಗುತ್ತೆ. ನಾವು ನೋಡಿ, ಲೌಕಿಕವಾಗಿ ಒಬ್ಬ ವ್ಯಕ್ತಿಯನ್ನ ಫಾಲೋ ಮಾಡೋದಾದ್ರೆ ಅಥವಾ ಅನುಕರಣೆ ಮಾಡೋದಾದ್ರೆ ಆ ವ್ಯಕ್ತಿಯಲ್ಲಿ ಮೊದಲಿಗೆ ಆ ಗುಣ ಇರಬೇಕು. ಆ ವ್ಯಕ್ತಿಯಲ್ಲಿ ಆ ಗುಣಗಳಿದ್ರೆ ಮಾತ್ರ ಆ ರೀತಿಯಾಗಿ ನಾವು ಅನುಕರಣೆ ಮಾಡ್ಲಿಕ್ಕೆ ಆಗತ್ತೆ. ಆ ವ್ಯಕ್ತಿಯಲ್ಲಿ ಆ ಗುಣಗಳೇ ಇಲ್ಲದೆ ಇದ್ರೆ ನಾವು ಅವನನ್ನ ಹೇಗೆ ಅನುಕರಣೆ ಮಾಡಬೇಕು? ಈಗ ಹನುಮಂತ ದೇವರ ಸ್ಮರಣೆಯಿಂದ ನಮಗೆ ಬುದ್ಧಿ, ಬಲ, ಯಶ, ಧೈರ್ಯ, ಅರೋಗತ, ಅಜಾಡ್ಯತ್ವ, ವಾಕ್ಪಟುತ್ವ ಇವೆಲ್ಲವೂ ಕೂಡ, ಈ ಎಲ್ಲ ಗುಣಗಳು ನಮ್ಗೆ ಅನುಕರಣವಾಗಬೇಕಾದ್ರೆ, ನಮ್ಗೆ ಲಭಿಸಬೇಕಾದ್ರೆ ಇದು ಮೊದಲು ಯಾರಲ್ಲಿ ಇರಬೇಕು? ಹನುಮಂತ ದೇವರಲ್ಲಿ ಇರಬೇಕು. ಹನುಮಂತ ದೇವರಲ್ಲಿ ಇದ್ರೆ, ಅಂತಹ ಹನುಮಂತ ದೇವರ ಉಪಾಸನೆ ಮಾಡಿದರೆ ಆಗ ನಮ್ಗೆ ಇದೆಲ್ಲವೂ ಕೂಡ ನಮ್ಗೆ ಪ್ರಾಪ್ತವಾಗುತ್ತೆ. ಆದ್ರೆ ನಿಮ್ಗೆ ಮೊದಲಿಗೆ ಏನ್ ಬರುತ್ತೆ? ಹನುಮಂತ ದೇವರಿಗೆ ಇದೆಲ್ಲ ಇದೆಯಾ? ಬುದ್ಧಿ, ಬಲ, ಯಶ, ಧೈರ್ಯ, ಅರೋಗತ. ಚಿಕ್ಕ ಮಕ್ಕಳಿಗೆ ಇದಾಗತ್ತೆ, ದೊಡ್ಡವರಿಗೆ ಗೊತ್ತಿದೆ ಇದೆಯಾ ಅಂತ. ಚಿಕ್ಕ ಮಕ್ಕಳಿಗೆ ಕೆಲವೊಮ್ಮೆ ಬುದ್ಧಿ ಇದೆಯಾ ಹನುಮಂತ ದೇವರಿಗೆ, ಬಲ ಇದೆಯಾ ಹನುಮಂತ ದೇವರಿಗೆ, ಅರೋಗತ ಇದೆ. ಅದಕ್ಕೆ ನೀವು ನೋಡಿ ಬೇಕಾದ್ರೆ ಬುದ್ಧಿ ನೋಡಿ, ಬುದ್ಧಿ, ಬಲ, ಯಶೋ, ಧೈರ್ಯ ಇದೆಲ್ಲವೂ ಈ 8 ವಿಷಯಕ್ಕೂ ಕೂಡ ಒಂದೊಂದು ಉದಾಹರಣೆ ನಾವು ಕೊಡಬಹುದು. ಬುದ್ಧಿಯ ವಿಚಾರವಾಗಿ ಹೇಳ್ಬೇಕಂದ್ರೆ ಒಂದು ಸಂದರ್ಭ ಬರುತ್ತೆ. ಗಂಧಮಾದನ ಪರ್ವತ ತಗೊಂಡು ಬರ್ಬೇಕು, ಸಂಜೀವಿನಿ ಪರ್ವತ ತಗೊಂಡು ಬರ್ಬೇಕು. ಆ ಸಂಜೀವಿನಿ ಪರ್ವತವನ್ನ ತಗೊಂಡು ಬರುವಾಗ ರಾಮದೇವರು ಹೇಗೆ ಅಂದ್ರೆ ಹನುಮಂತ ದೇವರು ಹೇಗೆ ತಗೊಂಡು ಬಂದ್ರು ಎಲ್ಲ ನಿಮಗೆ ಪರಿಚಿತವಾಗಿದೆ. ಆಮೇಲೆ ಏನು ಹೋಯ್ತು? ಪರ್ವತವನ್ನ ತಗೊಂಡ್ ಬಂದ ನಂತರ ಲಂಕಾ ತನಕ ತಗೊಂಡ್ ಬಂದ ನಂತರ ಆ ಪರ್ವತ ಎಲ್ಲೋ ಹೋಯ್ತು? ಯಾವ್ದಾದ್ರು ಪ್ರಶ್ನೆ ಕೇಳಿದ್ರ? ಅಲ್ಲಿಂದ ಎಲ್ಲೋ ದೂರದಿಂದ ಹಿಮಾಲಯದಿಂದ ಸಂಜೀವಿನಿ ಪರ್ವತವನ್ನು ತಂದು ಲಂಕಾಪಟ್ಟಣದಲ್ಲಿ ಮೂರ್ಛಿತನಾದ ಆ ಲಕ್ಷ್ಮಣನಿಗೆ ಆದ ನಂತರ ಆ ಪರ್ವತ ಎಲ್ಲೋ ಹೋಯ್ತು? ಆ ಪರ್ವತ ಇದರ ಬಗ್ಗೆ ಚಿಂತನೆ ಮಾಡುವಾಗ ವ್ಯಗ್ರ ಬುದ್ಧಿಯ ತ್ವಯಾತಃ ಅಂತ ವಾಯುಸ್ತುತಿಯಲ್ಲಿ ಬರುತ್ತೆ. ವ್ಯಗ್ರ ಬುದ್ಧಿಯ ತ್ವಯಾತಃ ಅಂತ ಒಂದು ವಿಷಯ ಏನಂದ್ರೆ, ಆ ಗಂಧಮಾದನ ಪರ್ವತ ಅಥವಾ ಸಂಜೀವಿನಿ ಪರ್ವತ ತಗೊಂಡು ಬಂದ ನಂತರ ಲಕ್ಷ್ಮಣನಿಗೆ ಆ ಉಪಚಾರವನ್ನೆಲ್ಲ ನೀಡಿದ ನಂತರ ಆ ಹನುಮಂತ ದೇವರು ಯಾವ ಸ್ಥಾನದಿಂದ ಆ ಪರ್ವತವನ್ನ ತಗೊಂಡು ಬಂದ್ರಲ್ಲ, ಅದೇ ಸ್ಥಾನದಲ್ಲಿ ಏನು ಲಕ್ಷ್ಯವನ್ನೇ ಇಡದೆ, ಗುರಿಯನ್ನು ಮಾಡದೆ, ನಾವು ಏನಾದರೂ ಒಂದು ಬಿಲ್ಲು ಬಾಣೆಲ್ಲ ಬಿಡುವಾಗ ನಾವು ಗುರಿ ಇಡ್ತೇವೆ, ಅಲ್ಲೇ ಹೋಗಿ ಇದಾಗಬೇಕು, ತಾಗಬೇಕು, ಹೀಗೆಲ್ಲ ಒಂದು ಗುರಿ ಇಡ್ತೇವೆ. ಆದ್ರೆ ಹನುಮಂತ ದೇವರು ಆ ಪರ್ವತವನ್ನ ಎತ್ತಿ ಆ ಲಕ್ಷ್ಮಣನಿಗೆ ಆ ಮುಂಚಿತ ಆದ ನಂತರ ಪರಿಹಾರವನ್ನು ಕೊಟ್ಟ ನಂತರ ಆ ಪರ್ವತವನ್ನ ವ್ಯಗ್ರ ಬುದ್ಧಿಯಾಗ ಯಾವುದೇ ಲಕ್ಷ್ಯವನ್ನ ಇಡದೆ, ಯಾವ ಗುರಿಯನ್ನು ಇಡದೆ ಹಾಗೆ ಬಿಸಾಡಿದೆ. ಈಗ ಬಿಸಾಡಿದ ನಂತರ ಅದು ಅಲ್ಲೇ ಒಂದು ಇಂಚು ಅಲ್ಲ, ಅದಕ್ಕಿಂತ ಏನು ಅಳತೆ ಇದೆ ಅದಕ್ಕಿಂತ ಕಡಿಮೆ, ಒಂದು ಇಂಚು ಕೂಡ ಅಲುಗಾಡಿ ಅದೇ ಸ್ಥಾನದಲ್ಲಿ ಇರಿಸಿದ್ದಾರೆ ಅಂತ ಪುರಾಣದಲ್ಲಿ ಬರುತ್ತೆ. ನಮ್ಗೆ ಮಾಡ್ಲಿಕ್ಕೆ ಬರತ್ತ? ಗುರಿ ಇಟ್ಟು ಕೂಡ ನಮ್ಗೆ ಆ ರೀತಿಯಾಗಿ ಮಾಡ್ಲಿಕ್ಕೆ ಬರಲ್ಲ. ಒಂದು 10 ಮೀಟರ್ ಇದ್ರೆ ಗುರಿ ಹಾಕ್ಬೋದು. ಇದು ಎಲ್ಲಿದೆ? ಲಂಕಾ ಒಂದು ಕಡೆ ಇದೆ, ಹಿಮಾಲಯ ಒಂದು ಕಡೆ ಇದೆ. ಅಂತಹ ಬುದ್ಧಿ ಯಾರಿಗಿತ್ತು? ಹನುಮಂತ ದೇವರಿಗೆ. ವ್ಯಗ್ರ ಬುದ್ಧಿ ಆಗ್ಬಾಯ ಅಂದ್ರೆ ಲಕ್ಷ್ಯ ಇಡದೆ, ಗುರಿ ಇಡದೆ ಇದ್ರೂ ಕೂಡ ಅಂತಹ ವಿಚಾರವನ್ನ, ಅಂತಹ ಚಾಣಕ್ಷತೆ ಹನುಮಂತ ದೇವರಿಗೆ. ಬುದ್ಧಿರ್ ಬಲದ ಬಗ್ಗೆ ನಮ್ಗೆ ಗೊತ್ತಿದೆ. ನೀವು ಎಷ್ಟು ಬುಲ್ಡೋಸರ್ ತಂದ್ಬಿಡಿ ಅಥವಾ ಎಷ್ಟು ಹಿಟಾಚಿ ತಂದ್ಬಿಡಿ, ಒಂದು ಪರ್ವತವನ್ನ ಎದ್ದು ತೋರಿಸಿನ ಅದೇ ಒಂದು ಪರ್ವತ ಅರ್ಧ ಅದು ಕೊಟ್ಟರೆ ಸಾಕು. ಆಗತ್ತ? ಹನುಮಂತ ದೇವರು ಕೇವಲ ತಮ್ಮ ಒಂದು ಕೈಯಿಂದ ಆ ಪರ್ವತವನ್ನೇ ಎತ್ತಿ ಲಂಕಾಪಟ್ಟಣಕ್ಕೆ ತಗೊಂಡು ಹೋಗಿ ಪುನಃ ಅದನ್ನ ಅದೇ ಸ್ಥಾನಕ್ಕೆ ಇರಿಸಿದ್ದಾರೆ. ಅಂದ್ರೆ ಬಲ ಯಾರಿಗಿದೆ? ಹನುಮಂತ ದೇವರಿಗೆ ಬಲ ಇದೆ ಅಂತ ಸ್ಥಾಪನೆ. ಬುದ್ಧಿನೂ ಇದೆ, ಬಲನೂ ಇದೆ, ಯಶನೂ ಇದೆ. ರಾಮದೇವರ
ಯಾವ್ಯಾವ ಕಾರ್ಯವನ್ನ ಅವರು ಕೈ ಎತ್ಕೊಂಡಿದ್ದಾರಲ್ಲ ಅದೆಲ್ಲವೂ ಕೂಡ ಯಶಸ್ಸು ಆಗಿದೆ. ಒಂದು ಯಶಸ್ಸು ಆಗಿಲ್ಲ ಅಂತ ಏನಾದ್ರೂ ಒಂದು ಲಿಖಿತವಾಗಿ ಎಲ್ಲಾದ್ರೂ ಇದೆ ಅಂತ ನೋಡಿ, ಯಾವ್ಯಾವ ಕಾರ್ಯವನ್ನ ಕೈ ಎತ್ತಿದ್ದಾರಲ್ಲ ರಾಮದೇವರು ಎಲ್ಲವೂ ಕೂಡ ಯಶಸ್ಸು. ಅದರಿಂದ ಯಶಸ್ಸು ಕೂಡ ಆ ಹನುಮಂತ ದೇವರ ಸ್ಮರಣೆಯಿಂದ ನಮಗೆ ಸಿಗುತ್ತೆ. ಬುದ್ಧಿರ್ಬಲಂ ಯಶೋ ಧೈರ್ಯ. ಧೈರ್ಯ ಹೇಗಿತ್ತು, ನಮಗೂ ಕೂಡ ಧೈರ್ಯ ಬೇಕು. ನಮಗೂ ಕೂಡ ಕೆಲವೊಮ್ಮೆ ಭಯ ಆಗತ್ತೆ. ಕೋವಿಡ್ ಆದ ತಕ್ಷಣ ತುಂಬಾ ಭಯ ನಮ್ಗೆ. ಕೋವಿಡ್ ಆದ ತಕ್ಷಣ ಎಲ್ಲರಿಗೂ ಭಯ, ಹೋಗ್ಲಿಕ್ಕಾಗಲ್ಲ, ಬರ್ಲಿಕ್ಕಾಗಲ್ಲ, ಒಬ್ರಿಗೆ ಮಾತಾಡ್ಲಿಕ್ಕಾಗಲ್ಲ, ಏರ್ಪೋರ್ಟ್ ಹೋಗಿದ್ರೆ 21 ದಿನ ಮಾಸ್ಕ್ ಎಲ್ಲ ಹಾಕ್ಬೇಕು. ಈಗಲೂ ಆರಂಭ ಆಗ್ತಾ ಇದೆ, ಸ್ವಲ್ಪ ಈಗ ಆರಂಭ ಆಗಿದೆ. ಸೊ ಈ ರೀತಿಯಾದ ಭಯ ಇದೆ. ಧೈರ್ಯ ಯಾರಿಗಿದೆ? ಆದ್ರೆ ನಮ್ಗೆ ಧೈರ್ಯ ಬೇಕು. ಇದು ಯಾರಿಂದ ಸಿಗತ್ತೆ? ಹನುಮಾನ್ ದೇವರ ಸ್ಮರಣೆಯಿಂದ. ಈಗ ಹನುಮಾನ್ ದೇವರಿಗೆ ಎಲ್ಲಿ ಯಾವ ರೀತಿಯಾದ ಧೈರ್ಯ ಇತ್ತು ಅಂತ ಹೇಳಿಕ್ಕೆ ನೋಡಿ ಏನಾಗುತ್ತೆ. ಒಂದು ಸಂದರ್ಭ ಬರುತ್ತೆ, ಲಂಕಾಪಟ್ಟಣದಲ್ಲಿ ಪ್ರವೇಶ ಮಾಡಬೇಕು. ಲಂಕಾಪಟ್ಟಣದಲ್ಲಿ ಪ್ರವೇಶ ಮಾಡುವಾಗ ಹೇಗೆ ಪ್ರವೇಶ ಮಾಡಬೇಕು? ಒಬ್ಬರೇ ಪ್ರವೇಶ ಮಾಡಬೇಕು. ಒಬ್ಬರೇ ಪ್ರವೇಶ ಮಾಡಬೇಕು, ಯಾರೂ ಇಲ್ಲ. ಅಂದ್ರೆ ಸೀತಾ ಅನ್ವೇಷಣೆ ಮಾಡುವ ಸಂದರ್ಭದಲ್ಲಿ ಹನುಮನ್ ದೇವರ ಜೊತೆಗೆ ಸೈನ್ಯ ಏನೂ ಇಲ್ಲ, ವಾನರ ಸೈನ್ಯ ಏನೂ ಇಲ್ಲ. ಒಬ್ಬರೇ ಒಬ್ರು ಹನುಮನ್ ದೇವರು ಒಳಗೆ ಪ್ರವೇಶ ಮಾಡಬೇಕು. ಆ ಕಡೆ ಎಷ್ಟು ಜನ ಇದ್ದಾರೆ? 80 ಕೋಟಿ ಯೂಥಕಂ, 90 ಕೋಟಿ ರಾಕ್ಷಸ ಸೈನ್ಯ ಒಳಗಡೆ ಇದೆ. ಅಂತಹ 90 ಕೋಟಿ ರಾಕ್ಷಸ ಸೈನ್ಯರ ಜೊತೆಗೆ ಯುದ್ಧ ಮಾಡಲಿಕ್ಕೆ ಎಷ್ಟು ಜನ ಇದ್ದಾರೆ? ಒಬ್ಬರೇ ಒಬ್ರು ಹನುಮಂತ ದೇವರು. ನಿಮ್ಗೆ ಯಾರಾದ್ರೆ ಧೈರ್ಯ ಇದೆಯಾ? 1000 ಜನ ಎದುರುಗಡೆ ಇದ್ದಾರೆ, ನಾನು ಎದುರುಗಡೆ ನಿಂತು ಬಂದು ಹೊಡೀರಿ ಅಂದ್ರೆ ನಿಮ್ಗೆ ಧೈರ್ಯ ಇದೆಯಾ? ಹನುಮಂತ ದೇವರಿಗೆ ಆ ಧೈರ್ಯ ಇದೆ. 80 ಕೋಟಿ ಸೈನ್ಯ ಎದುರುಗಡೆ ಇದ್ರೂ ಕೂಡ, ರಾಕ್ಷಸ ಸೈನ್ಯ ಎದುರುಗಡೆ ಇದ್ರೂ ಕೂಡ ಹನುಮಂತ ದೇವರು ಪ್ರವೇಶ ಮಾಡಿದ್ದಾರೆ ಅಂದ್ರೆ ಆ ಹನುಮಂತ ದೇವರಿಗೆ ಎಷ್ಟು ಧೈರ್ಯ ಇತ್ತು ಅಂತ ನೀವು ವಿಚಾರ ಮಾಡಿ. ಅದರಿಂದ ಬುದ್ಧಿರ್ಬಲ ಯಶೋ ಧೈರ್ಯ ನಿರ್ಭಯತ್ವ. ನಿರ್ಭಯತ್ವ ಅಂದ್ರೆ ಭಯರಹಿತ. ನಿರ್ಭಯತ್ವ ಅಂದ್ರೆ ಭಯರಹಿತ. ನಮ್ಗೆ ಜೀವನ ಆಗ್ಬೇಕು, ಯಾವ ರೀತಿಯಾದ ಭಯ ಇರಬಾರ್ದು. ಸರ್ಕಾರದಿಂದಲೂ ಆಗ್ಬಾರ್ದು ಅಥವಾ ಬೇರೆ ಯಾರಿಂದಲೂ ಕೂಡ ನಮ್ಗೆ ಭಯ ಇರಬಾರ್ದು. ಅಂತಹ ನಿರ್ಭಯತ್ವ ನಮ್ಗೆ ಬೇಕಂದ್ರೆ ಆ ಹನುಮಂತ ದೇವರ ಸ್ಮರಣೆ ಮಾಡಬೇಕು. ಆ ಹನುಮಂತ ದೇವರಿಗೆ ಭಯರಹಿತವಾದ ಗುಣ ಎಲ್ಲಿದೆ? ಅದು ಕೂಡ ನೀವು ಲಂಕಾಪಟ್ಟಣದಲ್ಲಿ ಪ್ರವೇಶ ಮಾಡಿದಾಗ ಹನುಮಂತ ದೇವರು ಒಂದು ಕೆಲಸ ಮಾಡಿದ್ದಾರೆ. ಏನ್ ಕೆಲಸ ಮಾಡಿದ್ದಾರೆ? ಲಂಕಾದಹನವನ್ನು ಮಾಡಿದ್ದಾರೆ. ಹೇಗೆ ಮಾಡಿದ್ದಾರೆ? ತಮ್ಮ ಬಾಲಕ್ಕೆ ಬೆಂಕಿಯನ್ನ ಮಾಡಿ ಸಂಪೂರ್ಣ ಲಂಕಾಪಟ್ಟಣವನ್ನ ಅವರು ದಾನ ಮಾಡಿದ್ದಾರೆ. ನಿಮ್ಗೆ ಯಾರಾದ್ರೂ ಧೈರ್ಯ ಇದೆಯಾ? ನಿಮ್ಮ ಬಾಲಕ ಅಂತ ತಿಳ್ಕೊಳ್ಬೇಡಿ, ಅಥವಾ ನಿಮ್ಮ ಅಂಗಕ್ಕೆ, ನಿಮ್ಮ ಶರೀರದ ಯಾವ್ದಾದ್ರು ಒಂದು ಅಂಗಕ್ಕೆ ಬೆಂಕಿ ಹಚ್ಚಿ ನಾನು ಎಲ್ಲ ಬೆಂಕಿ ಹಚ್ತೇನೆ ಅಂತ ನಿಮ್ಗೆ ಧೈರ್ಯ ಇದೆಯಾ? ಭಯ ಇದೆ ಅಲ್ವಾ? ಭಯ ಇಲ್ಲ, ಬೇಡ ಬೇಡ ನನಗೆ ಆಮೇಲೆ ಬೆಂಕಿಯಲ್ಲಿ ಹಾಕಿದ್ರೆ ನನಗೆಲ್ಲ ಆಮೇಲೆ ಸ್ಕಿನ್ ಪ್ರಾಬ್ಲಮ್ ಇದು ಅದೆಲ್ಲ ನೀವು ಹೇಳ್ತೀರ. ಆದ್ರೆ ಹನುಮಂತ ದೇವರು ತಮ್ಮ ಬಾಲಕ್ಕೇನೆ ಬೆಂಕಿ ಮಾಡಿ ಅದರಿಂದಲೇ ಸಂಪೂರ್ಣ ಲಂಕಾವನ್ನ ದಹನ ಮಾಡಿದ್ದಾರೆ. ಅಂದ್ರೆ ಭಯ ಇದೆಯಾ ಅವರಿಗೆ? ಭಯ ಇಲ್ಲ ಅಂತ ಆಯ್ತಲ್ಲ. ಆದ್ದರಿಂದ ಹನುಮಂತ ದೇವರ ಸ್ಮರಣೆ ಮಾಡಿದರೆ ನಿರ್ಭಯತ್ವ, ಭಯರಹಿತವಾದ ಒಂದು ಗುಣ ನಮ್ಮಲ್ಲಿ ಬರುತ್ತೆ ಅಂತ ಹೇಳ್ತಾರೆ. ಅದರಿಂದ ಬುದ್ಧಿರ್ಬಲಂ ಯಶೋ ಧೈರ್ಯ ನಿರ್ಭಯತ್ವ ಅರೋಗತ. ಅರೋಗತ ಅಂದ್ರೆ